ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಮೊದಲಿಗೆ ನಾವಿಲ್ಲಿ ಮೀನನ್ನ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು 3 ಸಲ ತೊಳೆದು, ಮತ್ತು ಒಂದು ಹೊಸ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಕಾಯಿ, ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ, ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ, ಒಂದು ಇಡೀ ಕೈ ಹಿಡಿಯಲ್ಲಿ ಕೊತ್ತಂಬರಿ, ಹಾಗೆ ಒಂದು 3 ಇಂಚಷ್ಟು ಶುಂಠಿ, 10ರಿಂದ 15 ಬೆಳ್ಳುಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಹಾಗೆ ಒಂದು ಸೀಬೆಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೆನೆ ಹಾಕಬೇಕು. ಹುಣಸೆಹಣ್ಣು ಮಿಕ್ಸಿಲಿ ಹಾಕಿ ರುಬ್ಬೋದಕ್ಕಿಂತ ರಸನ ತೆಗೆದು ಹುಣಸೆಹಣ್ಣು ರಸ ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಅಗಲವಾಗಿರೋ ಪಾತ್ರೆನ ತೊಗೊಂಡು ಆ ಪಾತ್ರೆ ಒಳಗೆ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲ ಸೇರಿಸ್ಕೊಂಡು ಅದ್ರ ಜೊತೆಗೆ 1 ಕಪ್ಪಷ್ಟು ಸಾಂಬಾರು ಪುಡಿ, ಹಾಗೆ ಹುಣಸೆ ರಸ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕು ಅದಕ್ಕೆ ನಾವು ಸಾಂಬಾರನ್ನ ಇಲ್ಲಿ ರೆಡಿ ಮಾಡ್ಕೊಬೇಕು. ತೀರಾ ತೆಳ್ಳಗೆ ಮಾಡ್ಕೊಬಾರ್ದು, ಲೈಟಾಗಿ ಸ್ವಲ್ಪ ಗಟ್ಟಿ ಇರೋ ರೀತಿಯಾಗಿ ಮೀನು ಸಾಂಬಾರನ್ನ ಮಾಡ್ಕೊಬೇಕು. ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಇಡ್ಲಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮೀನು ಸಾಂಬಾರು. ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ತೊಳೆದು ವಾಶ್ ಮಾಡಿ ಇಟ್ಕೊಂಡ ಒಂದೊಂದೇ ಮೀನನ್ನ ಸೇರಿಸ್ಕೊಂಡು ಮೀನು ಮುಳುಗೋ ಥರ ಒಂದು ಸಲ ಕೈಯಲ್ಲಿ ಅದ್ದು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ 1 ಅವರು ಬಿಟ್ಬಿಡೋಣ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ. ಆಗ ಮೀನು ಸಪ್ಪೆ ಸಪ್ಪೆ ಅನಿಸಲ್ಲ, ಒಂದೊಳ್ಳೆ ಟೇಸ್ಟ್ ಬರುತ್ತೆ ಬರೀ ಮೀನು ತಿನ್ನಬೇಕಾದ್ರೂ. ಈಗ ಒಗ್ಗರಣೆಗೆ ಅಂತೇಳಿ ಒಂದು 3ರಿಂದ 4 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ 1 ಗಂಟೆ ಆದ ನಂತರ ನಾವು ಆವಾಗೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಮೀನು, ಅದನ್ನೆಲ್ಲನ ಒಂದು ಜರಡಿ ಸಹಾಯದಿಂದ ಬೇರೆ ಪಾತ್ರೆಗೆ ಬರೀ ಮೀನನ್ನು ಎತ್ತಿ ಸೈಡ್ಗೆ ಹಾಕ್ಕೊಳ್ಳೋಣ. ನಾವು ಹಾಗೆ ಕುದಿಸ್ಬಿಟ್ರೆ ಮೀನೆಲ್ಲ ಅಳ್ಗೋಗ್ಬಿಡುತ್ತೆ. ಮೀನನ್ನ ಯಾವುದೇ ಕಾರಣಕ್ಕೂ ಕುದಿಸೋಕೆ ಹೋಗಬಾರ್ದು, ಬರೀ ಸಾಂಬಾರು ಮಾತ್ರ ನಾವು ಕುದಿಸ್ಕೋಬೇಕು. ಒಂದು ಪಾತ್ರೆನ ಬಿಸಿ ಹಾಕಿಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಕರಿಬೇವು, ಹಾಗೆ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಹೆಚ್ಚಿಟ್ಕೊಂಡ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ ಸಾಂಬಾರನ್ನ ಸೇರಿಸ್ಕೊಬೇಕು. ಉಪ್ಪು ಸಪ್ಪೆನ ನೋಡಿಕೊಂಡು ಏನಾದ್ರು ಸಪ್ಪೆ ಆಗಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು 1/4 ಗಂಟೆ ಅಥವಾ ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು. ಸಾಂಬಾರು ಕುದಿಬೇಕಾದ್ರೆ ನಮಗೆ ಒಂದು ಮೀನು ಘಮ ಬರುತ್ತೆ, ಆ ಘಮ ಬಂದರೆ ಸಾಂಬಾರು ಕುದ್ದಿರುತ್ತೆ ಅಂತ. ಸಾಂಬಾರು ಕುದ್ದಿ ಘಮ ಬಂದ ನಂತರ ಫ್ಲೇಮ್ನ ಆಫ್ ಮಾಡಿ ನಾವು ಆವಾಗಲೇ ತೆಗೆದಿಟ್ಕೊಂಡ ಮೀನನ್ನ ಒಂದೊಂದಾಗಿ ಸೇರಿಸ್ಕೊಬೇಕು. ಮೀನು ಹಾಕಿದ ನಂತರ ನಾವು ಯಾವುದೇ ಕಾರಣಕ್ಕೂ ಕುದಿಸ್ಲಿಕ್ಕೆ ಹೋಗಬಾರ್ದು. ಸಾಂಬಾರು ಬಿಸಿಗೆ ಮೀನು ಬೇಯ್ಕೊಳ್ಳುತ್ತೆ, ಮೀನನ್ನ ಕುದಿಸಿದ್ರೆ ಎಲ್ಲ ಅಳ್ಗೋಗ್ಬಿಡುತ್ತೆ, ಪೀಸು ಕೈಗೆ ಸಿಗಲ್ಲ. ಮೀನ ಸೇರಿಸ್ಕೊಂಡ ನಂತರ ಒಂದು 10 ನಿಮಿಷ ಅಥವಾ 1/4 ಗಂಟೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಮೀನು ಸಾಂಬಾರು ಬಿಸಿ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು 10 ನಿಮಿಷ ಆದ ನಂತರ ಸಾಂಬಾರು ರೆಡಿಯಾದ ನಂತರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೀನು ಸಾಂಬಾರನ್ನ ಇಷ್ಟಪಡೋರಿಗೆ ಈ ರೀತಿ ಒಂದು ಸಲ ಮಾಡಿಕೊಡಿ. ಮುದ್ದೆ ಜೊತೆಗಲ್ದೇ ಅನ್ನ ಇಡ್ಲಿಗೂ ಕೂಡ ಈ ಮೀನು ಸಾಂಬಾರು ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.